ಕೆಟ್ಟದಾಗಿದೆ ರೋಡು. 6 ರೌಂಡ ಹೊಂಟಿದ್ದೀವಿ ತೋರ್ಸಕ್ಕೆ ಯಾವ ವ್ಯೂ ಪಾಯಿಂಟ್ನ. ಬನ್ನಿ ಎಕ್ಸ್ಪ್ಲೋರ್ ಮಾಡೋಣ. ಇಲ್ಲಿ 80ರಲ್ಲ 50 ಹೋದ್ರೂ ಕಷ್ಟನೇ ಇಲ್ಲಿ. One hour later. ಫುಲ್ ಫಾರೆಸ್ಟ್ ಇದ್ದಂಗಿದೆ ನೋಡ್ಬೋದು. ಈಗ ಫುಲ್ ಮೇಲೆ ಹೋಗ್ಬೇಕು ಹತ್ಕಂಡು. ಬನ್ನಿ ನೋಡ್ಬೋದು. ಅಲ್ಲಿ ಆ ಜಾಗದಿಂದ ಅಲ್ಲಿ ರೋಡ್ ಇದೆಯಲ್ಲ, ಅಲ್ಲಿಂದ ಇಲ್ಲೊಂದು ದಾರಿ ಇದೆ. ಅಲ್ಲಿಂದ ಬಂದ್ವಿ. ಈಗ ಮೇಲೆ ಹತ್ತಕತ್ತೀವಿ. ಈಗ ನೀನು ತಗೊಂಡ್ರಪ್ಪ ಕೈ ಹೊತ್ತಾಯ್ತು. ಮತ್ತು ಇನ್ನೊಂದು ಎರಟಿಕ ಮತ್ತು ಇನ್ನೊಂದು ಕಾರ್ ಹೋಗ್ತಲ್ಲ ಎದುರಿಗೆ, ಆ ಕಾರ್ ಎಷ್ಟು ಆರಾಮಾಗಿ ಹೋದ್ವಪ್ಪ. ಸ್ವಲ್ಪನೂ ಡ್ಯಾನ್ಸ್ ಮಾಡ್ಕೊಂಡಿಲ್ಲಂಗೆ. ಅದಕ್ಕೆ ಕಾರ್ ಅಂತಾರೆ, ಇದಕ್ಕೆ ಎಕ್ಸೆಲ್ ಅಂತಾರೆ. ಇನ್ನು ಎತ್ಲಾಗೋ ಈ ಥರ ನೋಡು. ಮುಂಚೆನಾರ ಇಲ್ಲ ಗುರು, ಬರೀ ಕಲ್ಲೇ ಎಂದು ಕಾಣ್ತವೆ. ಮಾಡ್ಯಾರಿಲ್ಲಿ 4x4 ಮಾಡ್ಬೇಕಿತ್ತಾನೆ ನೀಟಾಗಿ. ಈ ಥರ ಮಾಡಿಟ್ಟೆ. ಈ ಕಾಡೊಳಗೆ ಈ ಜಾಗದಾಗ ಬರೋದಂತೂ ಬಂದ್ವಿ. ನೋಡ್ಬೋದು, ಎಲ್ಲಿ ನೋಡಿದ್ರು ಯಾರೂ ಇಲ್ಲ. ನಾವು ಇಬ್ಬರೇ ಹೊಡಿತಿರೋದು ಗಾಡಿ. ಹೊಡಿತಿರೋದು ದಾರಲ್ಲಿ ಅವರಲ್ಲ, ನಾವು ಇಬ್ಬರೇ ಹೋಗ್ತಿರೋದು ಗಾಡಿಗೆ. ನೆಟ್ವರ್ಕ್ ಐತನ ಮಾತಾಡ ಹೇಳಿ ನೋಡು. ಲೊಕೇಶನ್ ಮಾತ್ರ ಚಿಂದಿಯಾಗೈತಿ ನೋಡ್ಬೋದು. ಇನ್ನೇನು ಸನ್ಸೆಟ್ ಆಗೋ ಟೈಮ್ ಆಯಿತು. ಇನ್ನೇನು ಸನ್ಸೆಟ್ ಆಕೈತಿ. ಬನ್ನಿ ಹೋಗೋಣ, ಬೇಗ ಹೋಗಿ ನಿಮಗೆ ತೋರಿಸ್ತೀನಿ. ಅಲ್ಲ ಗುರು, ಬರೋದೇನೋ ಬಂದ್ವಿ. ಈ ಮಂಡ್ ರೋಡಾಗಂತೂ ಹೋಗಂತೂ ಅಸಾಧ್ಯ. ಇಲ್ಲಿಂದ ಮತ್ತೆ 4 ಕಿಲೋಮೀಟ್ರ್ ಅಂತೆ ಹೋಗ್ಬೇಕು ವ್ಯೂ ಪಾಯಿಂಟಿಗೆ. ಏನಾಗ ಹೋಗೋಣ ಬೇಗ. 2 ಗಂಟೆ ಆದಮೇಲೆ ಬಂದ್ವಿ ಲೊಕೇಶನ್ಗೆ. ನೋಡ್ಬೋದು ಏನಿದೆ, ವಿಂಡ್ ಮಿಲ್ಲು. ಮುಂದೆ ವ್ಯೂ ನೋಡಿದ್ರೆ ಕಳೆದೋಗ್ಬಿಡ್ತೀರಾ. ನೋಡ್ಬೋದು ಆ ಸನ್ಸೆಟ್ ವ್ಯೂ ಏನು ಸಖತ್ತಾಗಿ ಕಾಣ್ತಿದೆ ಅಂತ. ನೀವೇನಾದರೂ ಈ ಜಾಗಕ್ಕೆ ಬರೋದಾದರೆ ಒಬ್ಬರು ಇಬ್ಬರು ಅಂತೂ ಬರೋಕ್ಕೆ ಹೋಗ್ಬೇಡ್ರಿ. ಯಾಕಂದರೆ ನಮ್ಮ ಕಷ್ಟ ಬೇಡ. ಅದಕ್ಕೂ ಒಂದು 5-6 ಮೆಂಬರ್ಸ್ ಆದರೂ ಬರ್ರಿ. ಆದರೂ ಲೊಕೇಶನ್ ಮಾತ್ರ ಅಲ್ಟಿಯಾಗೈತಿ. ನೋಡ್ಬೋದು, ಕಾಣ್ತಿದೆ ನೋಡಿ ವ್ಯೂ. ಲಿಟ್ರಲಿ ಲೊಕೇಶನ್ ಅಂತೂ ಸೂಪರಾಗಿದೆ. ನೀವಂತೂ ವಿಸಿಟ್ ಮಾಡಲೇಬೇಕು. ಸನ್ಸೆಟ್ಟು ಇನ್ನೇನು ಆಗ್ತಿದೆ. ಆ ಲೊಕೇಶನ್ನ ತೋರಿಸ್ತೀನಿ ಬನ್ನಿ ಗೈಸ್.
ಇನ್ನೇನು ಸನ್ಸೆಟ್ಟಿಗೆ ಇನ್ನೊಂದು ಅರ್ಧ ಗಂಟೆ, ಇನ್ನೊಂದು 20 ಮಿನಿಟ್ಸ್ ಸಾಕು. ಇನ್ನೂ ಒಳ್ಳೆ ವ್ಯೂ. ಹೀಗೆ ಇಷ್ಟು ಚೆನ್ನಾಗಿ ಕಾಣ್ತಿದೆ. ಅಲ್ಲೊಂದು ನೋಡ್ಬೋದು, ಆ ಜಾಗದಲ್ಲಿ ಒಂದು ಯಾವುದೋ ದೇವಸ್ಥಾನ ಕಾಣ್ತಿದೆ, ಅಲ್ಲಿ ಹೊಂಟಿದ್ದೀವಿ. ನೋಡೋಣ ಅಲ್ಲಿಂದ ಯಾವ ಥರ ಲೊಕೇಶನ್ ಕಾಣುತ್ತೆ.